ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಹರೀಶ್. ಚಿನ್ನು ಸಣ್ಣ ಚೋಟುಸ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ದಿನ ನಾವು ಮಕ್ಕಳಿಗೆ ಬರೆಯುವ ಅಭ್ಯಾಸ ಹೇಗೆ ಮಾಡಿಸೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದನ್ನು ತಿಳಿಸ್ಕೊಡ್ತೀನಿ. ಇವುಗಳನ್ನ ಸ್ಟ್ರೋಕ್ ಅಂತಲೂ ಕೂಡ ಕರಿತೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಹೋದಾಗ ಮೊದಲು ಪೆನ್ಸಿಲ್ ಹಿಡಿಯೋಕ್ಕೆ ಬರಲಿ ಅಂತಲೇ ಕಲರಿಂಗ್ ಮಾಡೋದಕ್ಕೆ ಹೇಳ್ತಾರೆ. ಅವ್ರಿಗೆ ಪೆನ್ಸಿಲ್ ಹಿಡಿಯೋಕ್ಕೆ ಗ್ರಿಪ್ ಫ್ರೀ ಸಿಗಲಿ ಅಂತಲೇ ಕಲರಿಂಗ್ ಮಾಡೋದಕ್ಕೆ ಕೊಡ್ತಾರೆ, ಕಲರ್ ಮಾಡಿಸ್ತಾರೆ. ನಂತರ ಈ ಗೆರೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅವನ್ನೇ ನಾವು ಸ್ಟ್ರೋಕ್ ಅಂತ ಕರಿತೀವಿ. ಆ ಸ್ಟ್ರೋಕ್ ಅಥವಾ ಆ ಲೈನ್ಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಮೊದಲಿಗೆ ಬಂದುಬಿಟ್ಟು ಸ್ಟ್ಯಾಂಡಿಂಗ್ ಲೈನ್ ಅಂತಲೇ ಹೇಳ್ತೀವಿ. ಸ್ಟ್ಯಾಂಡಿಂಗ್ ಲೈನ್, ಈ ಸ್ಟ್ಯಾಂಡಿಂಗ್ ಲೈನ್ ಅಂತಕ್ಕಂಥದ್ದು ಅಲ್ಲಿ ಎಕ್ಸಾಂಪಲೇ ನಿಮ್ಗೆ ಕಾಣ್ತಿದ್ದೆ, ಮೇಲಿಂದ ಕೆಳಗಡೆ ಲೈನ್ ಎಳೆಯೋದು ಮತ್ತು ನಿಂತಿರುವಂಥ ವ್ಯಕ್ತಿ, ಇದನ್ನು ಕಾಣ್ತಾ ಇದೆ. ಮಕ್ಕಳಿಗೆ ಯಾವುದೇ ಆಗಲಿ ನಾವು ಹೇಳೋದಕ್ಕಿಂತ ತೋರಿಸಿ ಅರ್ಥ ಮಾಡಿಸಿದ್ರೆ ಬೇಗ ಅರ್ಥ ಮಾಡ್ಕೊತಾರೆ ಫ್ರೆಂಡ್ಸ್. ಇದು ಸ್ಟ್ಯಾಂಡಿಂಗ್ ಲೈನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಸ್ಲೀಪಿಂಗ್ ಲೈನ್. ಮಲಗಿರುವಂಥ ವ್ಯಕ್ತಿ ನಿಮಗೆ ಕಾಣಿಸ್ತಾ ಇದೆ, ಅದು ಯಾವ ಥರ ಸ್ಲೀಪಿಂಗ್ ಲೈನು, ಎಡದಿಂದ ಬಲಕ್ಕೆ ಬರೆಯೋಕ್ಕಂಥದ್ದು ಆರೋ ಮಾರ್ಕ್ ಕೂಡ ಇದೆ. ಇದನ್ನು ಸ್ಲೀಪಿಂಗ್ ಲೈನ್ ಅಂತಲೂ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್. ನೋಡಿ, ಅಲ್ಲೇ ಕಾಣ್ತಿದೆ. ಮಕ್ಕಳು ಎಲ್ಲಾದರೂ ಹೊರಗಡೆ ಆಟ ಆಡೋಕ್ಕೆ ಹೋದಾಗ ನೀವು ಇದನ್ನು ಎಕ್ಸಾಂಪಲಾಗಿ ತೊಗೊಂಡು ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನು ಅಥವಾ ರೈಟ್ ಸ್ಲ್ಯಾಂಟಿಂಗ್ ಲೈನು ಅಂತಲೂ, ರೈಟ್ ಸ್ಲ್ಯಾಂಟಿಂಗ್ ಲೈನ್ಗೆ ತುಂಬ ಎಕ್ಸಾಂಪಲ್ಸ್ ಇದ್ದಾವೆ. ಇದು ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ಅಂತಕ್ಕಂಥ ನಾನು ಒಂದು ಎಕ್ಸಾಂಪಲ್ ಇದಕ್ಕೆ ಕೊಟ್ಟಿದ್ದೀನಿ. ರೈಟ್ ಸ್ಲ್ಯಾಂಟಿಂಗ್ ಲೈನ್ ಅಂತಕ್ಕಂಥದ್ದಕ್ಕೆ ನೋಡಿ, ಇಲ್ಲಿ ಕೈಟಲ್ಲಿ ಕಾಣಿಸ್ತಾ ಇದೆ ರೈಟ್ ಸ್ಲ್ಯಾಂಟಿಂಗ್ ಲೈನ್ ಅಂತಕ್ಕಂಥದ್ದು. ಹೀಗೆ ತುಂಬ ಎಕ್ಸಾಂಪಲ್ಸ್ ಇರ್ತವೆ. ಮಕ್ಕಳಿಗೆ ತೋರಿಸ್ಬಿಟ್ಟು ನೀವು ಅರ್ಥ ಮಾಡಿಸಿ ಫ್ರೆಂಡ್, ಬೇಗ ಅರ್ಥ ಮಾಡ್ಕೊತಾರೆ. ನೆಕ್ಸ್ಟು ಸ್ಕೂಲಿಗೆ ಹೋಗೋ ಮಕ್ಳಿಗೆಲ್ಲ, ಮುಂದೆ ಸ್ಕೂಲಿಗೆ ಕಳಿಸೋವಂಥ ಮಕ್ಕಳಿಗೂ ಕೂಡ ಇದನ್ನು ಅರ್ಥ ಮಾಡಿಸಿದ್ರೆ ಬೇಗ ಅರ್ಥ ಮಾಡ್ಕೊತಾರೆ. ರೈಟ್ ಸೆಮಿ ಸರ್ಕಲ್ ಅಥವಾ ರೈಟ್ ಕರ್ವ್ ಅಂತಕ್ಕಂಥದ್ದು ನೋಡಿ, ಹಣ್ಣು ಕಾಣ್ತಿದೆ ಅಲ್ಲಿ ಅರ್ಧ. ಹೀಗೇನೋ ನೀವು ಯಾವತ್ತಾದರೂ ಮನೆಗೆ ಮಾಡುವಾಗ ಅವರಿಗೆ ಅರ್ಥ ಮಾಡಿಸ್ಬೋದು. ಈ ಥರ ಬರಿಬೇಕು, ಕರ್ವ್ ಅಂದರೆ ಈ ಥರ ಇರುತ್ತೆ ಅಂತಕ್ಕಂಥದ್ದು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ಲೆಫ್ಟ್ ಸೆಮಿ ಸರ್ಕಲ್ ಅಥವಾ ಲೆಫ್ಟ್ ಕರ್ವ್ ಕಾಣ್ತಿದೆಯಲ್ಲ, ಲೆಫ್ಟ್ ಕರ್ವು. ಏನಾದರೂ ಒಂದು ಎಕ್ಸಾಂಪಲ್ ಕೊಡಿ ಫ್ರೆಂಡ್ಸ್. ಇವನ್ನ ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ನೆಕ್ಸ್ಟು ಇನ್ನೊಂದು ಜಿಗ್ಜಾಗ್ ಲೈನ್ ಅಂತ, ಇದನ್ನು ನಾನು ಮೆನ್ಷನ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಇದು ಸ್ಲ್ಯಾಂಟಿಂಗ್ ಲೈನಲ್ಲೇ ನಿಮಗೆ ಅರ್ಥ ಆಗುತ್ತೆ. ಎಕ್ಸಾಂಪಲಾಗಿ ಕೊಡೋದಾದರೆ ಬೆಟ್ಟು ಶೇಪಲ್ಲಿ ಬರುತ್ತೆ, ಮಕ್ಳಿಗೆ ಅರ್ಥ ಮಾಡಿದ್ರಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡಿದ್ರು ಅವರೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.